ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಜನತಾ ದರ್ಶನವನ್ನ ಆರಂಭ ಮಾಡಿದ್ದಾರೆ. ಮೊದಲ ಜನತಾ ದರ್ಶನಕ್ಕೆ ರಾಜ್ಯ ಸರ್ಕಾರದ ಒಂದು ಬ್ರೇಕ್. ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಹೋಗಬಾರದು ಅನ್ನೋ ತಾಕೀತನ್ನ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆಯ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಆರ್ ಅಶೋಕ್ ಅವರೇ, ನಿಮಗೂ ಕೂಡ ಗಮನಕ್ಕೆ ಬಂದಿರುತ್ತೆ, ನಿನ್ನೆ ನಡೆದಿರುವಂತಹ ಕ್ಯಾಬಿನೆಟ್ ಸಭೆಯಲ್ಲೇ ಒಂದು ಮೌಖಿಕ ತೀರ್ಮಾನ, ಮೌಖಿಕ ಆದೇಶ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ. ಯಾರು ಕೂಡ ಜನಸ್ಪಂದನ ಕಾರ್ಯಕ್ರಮಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಮಾಡ್ತಾ ಇರೋದಕ್ಕೆ ಹೋಗಬಾರ್ದು ಅಂತ, ಜೊತೆಗೆ ಸರ್ಕಾರ ಅಧಿಕೃತವಾಗಿ ಸುತ್ತೋಲೆಯನ್ನ ಕೂಡ ಹೊರಡಿಸಿರೋದು. ಇದು ಕುಮಾರಸ್ವಾಮಿ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸರ್, ಈ ರೀತಿಯಾದಂತಹ ನಿಲುವುಗಳಿಗೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಇದೊಂದು ರೀತಿ ದ್ವೇಷದ ರಾಜಕಾರಣ ಅಂತ ಅನ್ಸ್ತದೆ. ಈಗ ಸಿದ್ದರಾಮಯ್ಯನವ್ರ ಮೇಲೆ ಮೂಡಾ ಕೇಸ್ ಬಂದಿರೋವಂಥದ್ದು, ಮತ್ತೆ ವಾಲ್ಮೀಕಿ ಹಗರಣ 187 ಕೋಟಿ ಹಗರಣ ಬಂದಿರೋದು, ಅದು ಯಾರು ಬಿಜೆಪಿಯರೇನೋ ಸೃಷ್ಟಿ ಮಾಡಿರೋ ಹಗರಣಗಳಲ್ಲ. ಯಾರೋ ಸಿದ್ದರಾಮಯ್ಯನಿಗೆ ಆಗದೆ ಇರೋರು, ವಾಲ್ಮೀಕಿ ನಿಗಮದ ಇರ್ಬೋದು, ಮೂಡಾದಿರ್ಬೋದು, ನಿಮ್ಗೆ ಆಗದೆ ಇರೋರು ದಾಖಲೆಗಳನ್ನ ಬಿಡುಗಡೆ ಮಾಡಿರ್ಬೋದು. ಆ ದಾಖಲೆಯನ್ನ ಇಟ್ಕೊಂಡು ನಾವು ನ್ಯಾಯ ಕೇಳ್ತಾ ಇದ್ದೀರಷ್ಟೇ. ಅದನ್ನ ಕೇಳ್ತಾ ಇದ್ದೀರಾ ಅಂತೇಳಿ ನೀವು ಕುಮಾರಸ್ವಾಮಿ ಅವ್ರ ಮೇಲೆ ದ್ವೇಷದ ರಾಜಕಾರಣ ಮಾಡೋವಂಥದ್ದು ಎಷ್ಟು ಸರಿ? ಆಯ್ತು, ಅವ್ರ ಮೇಲೆ ದ್ವೇಷ ಮಾಡಿ. ನೀವು ಯಾಕೆ ಡೆಲ್ಲಿಗೆ ಹೋದ್ರಿ? ಡೆಲ್ಲಿಗೆ ಹೋಗಿ ಏನು ಕುಮಾರಸ್ವಾಮಿನ ತಬ್ಕೊಂಡಿದ್ದೆ, ಶೇಕ್ ಹ್ಯಾಂಡ್ ಕೊಟ್ಟೆ, ನಿಮ್ಮಿಂದ ಕೆಲಸ ಆಗಬೇಕು, ನಿಮ್ಮಿಂದ ಸಹಾಯ ಬೇಕು, ನೀವು ಹೆಲ್ಪ್ ಮಾಡಿ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಏನು ಶೇಕ್ ಹ್ಯಾಂಡ್ ಹೊಡೆದು ಊಟ ಕೊಡಿಸಿ ಮೃಷ್ಟಾನ್ನ ಭೋಜನ ಎಲ್ಲ ಹಾಕಿದ್ರಲ್ಲ, ಇದಕ್ಕೇನಾ? ಅವಾಗ ಅವರು ಬರ್ದೇ ಇದ್ದಿದ್ರೆ, ನಿಮ್ಮ ರಾಜ್ಯದ ಕಾರ್ಯಕ್ರಮಕ್ಕೆ ನಾವು ಬರಲ್ಲ ಅಂತೇಳಿ ಅವ್ರು ಬೈಕಾಟ್ ಮಾಡಿದ್ರೆ, ನಿಮ್ಮ ಮರ್ಯಾದೆ ಏನಾಗಿರೋದು? ಮುಖ್ಯಮಂತ್ರಿಗಳ ಮರ್ಯಾದೆ, ಗೌರವ ಏನಾಗಿರೋದು ನಿಮಗೆ? ಎಲ್ಲರೂ ಎಂಪಿಗಳು ಕೇಂದ್ರದ ಸಚಿವರು. ಇವಾಗ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಕೇಂದ್ರ ಸಚಿವರು ಅಂದ್ರೆ ರ್ಯಾಂಕಿಂಗ್ ಅಲ್ಲಿ ಈಕ್ವಲ್, ಅದು ಇಬ್ಬರದು ಈಕ್ವಲ್ ರ್ಯಾಂಕಿಂಗ್ ಅಲ್ಲಿ, ಪ್ರೋಟೋಕಾಲ್ ಅಲ್ಲಿ ಇಬ್ಬರದು ಈಕ್ವಲ್ ಅಂತವರು ಗೌರವ ಕೊಟ್ಟು ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಬಂದಿದ್ದಾರೆ. ಈ ಕುಮಾರಸ್ವಾಮಿ ಏನು ಮಂಡ್ಯದಲ್ಲಿ ಮಾಡ್ತಾ ಇದ್ದಾರೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮಾಡ್ತಾ ಇರೋದು. ಈಗ ಒಬ್ಬ ಶಾಸಕ ಅಧಿಕಾರಿಯನ್ನ ಕರೆದು ಸಭೆ ಮಾಡುವಂಥದ್ದು ಕರ್ತವ್ಯ, ಅದು ನಮ್ಮ ಕರ್ತವ್ಯ. ಅದು ರೂಲಿಂಗ್ ಇರಲಿ, ವಿರೋಧ ಪಾರ್ಟಿ ಇರಲಿ, ಯಾರೇ ಇರಲಿ, ಇಂಡಿಪೆಂಡೆಂಟ್ MLA ಇದ್ರು ಕೂಡ ಮಾಡುವಂಥ ಅಧಿಕಾರ ಇದೆ ಅಧಿಕಾರಿನ ಕರೆದು. ಈ ಕುಮಾರಸ್ವಾಮಿ ಒಬ್ರು ಲೋಕಸಭಾ ಸದಸ್ಯರಾಗಿ ಅವ್ರ ಲೋಕಸಭಾ ಸದಸ್ಯದಲ್ಲೇ ಜನರ ಕುಂದುಕೊರತೆ ಕೇಳಕ್ಕೆ ಬ್ಯಾನ್ ಮಾಡ್ತಾರೆ ಅಂದ್ರೆ ಏನಿದು? ಅಧಿಕಾರದ ದುರುಪಯೋಗ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಒಂದು ನಿದರ್ಶನ ಇಲ್ಲ. ಒಬ್ಬ ಸಾರ್ವಜನಿಕವಾಗಿ ಎಲೆಕ್ಟ್ ಆದಂತ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ತನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಧಿಕಾರಿಗಳನ್ನ ಸಭೆ ಕರೆದು ಯಾಕಪ್ಪ ಅವ್ರಿಗೆ ಅನ್ಯಾಯ ಮಾಡಿದ್ದೀರಾ, ಸಾರ್ವಜನಿಕರಿಗೆ ಯಾಕೆ ತೊಂದರೆ ಕೊಟ್ಟಿದ್ದೀರಾ, ಅವ್ರ ಕೆಲಸ ಬೇಗ ಮಾಡಿಕೊಡಿ ಅಂತ ಹೇಳೋದು ತಪ್ಪೇನಿಲ್ಲ. ಅವ್ರೇನೋ ಅಕ್ರಮ ಹೇಳಿದ್ರೆ ತಪ್ಪಾಗ್ತೈತೆ. ಕುಂದುಕೊರತೆ ಸಭೆನೇ ಮಾಡಬಾರ್ದು ಅಂತ ಹೇಳಿದ್ರೆ ಇದು ದೊಡ್ಡ ಒಂದು ಕಾನೂನು ಹೋರಾಟನೂ ಆಗ್ತತೆ. ಮತ್ತು ಮುಂದಿನ ದಿನಗಳಲ್ಲಿ ಇದು ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಜಗಳ ಆಗುವಂಥದ್ದಕ್ಕೆ ಇದು ದಾರಿದೀಪ ಆಗ್ತದೆ. ಒಂದ್ ಕಡೆ ಕೇಂದ್ರದ ಅನುದಾನ ಬರಬೇಕು, ಕೇಂದ್ರ ಸರ್ಕಾರ ನಮಗೆ ಸ್ಪಂದನೆ ಮಾಡಬೇಕು, ನಮ್ಮೆಲ್ಲ ಎಂಪಿಗಳು ಸಹಾಯ ಮಾಡಬೇಕು ಅಂತ ಒಂದ್ ಕಡೆ ಕಾಲಿಡಿಯಕ್ಕೆ ಹೋಗ್ತೀರಾ, ಇನ್ನೊಂದ್ ಕಡೆ ಇಲ್ಲಿ ಬಂದು ಕಾಲಲ್ಲಿ ಒದಿತೀರಾ ನೀವು. ಇದನ್ನ ನ್ಯಾಯ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.